ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಫೆಬ್ರವರಿ 2026 ಒಂದನೇ ತಾರೀಕಿನಿಂದ ಒಂದು ವಾರ ಭವಿಷ್ಯವನ್ನು ನಾವು ನೋಡೋದಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನು ಹೇಳಬೇಕು. ತುಂಬಾ ಜನ ಹೇಳ್ತಾರೆ, ಸರ್ ನೀವು ಯಾವಾಗಲೂ ಒಂದೇ ತರ ಇಂಟ್ರಡಕ್ಷನ್ ಹೇಳ್ತೀರಾ ಅಂತ ಹೇಳಿ. ನೋಡಿ, ಜ್ಯೋತಿಷದ ಬಗ್ಗೆ ಬಹಳ ಕನ್ಫ್ಯೂಷನ್ಸ್ ಜನಗಳಿಗಿದೆ. ಏನಾಗುತ್ತೆ ಅಂತಂದ್ರೆ ಮೋಸ ಹೋಗ್ತಾ ಇದ್ದಾರೆ, ದುಡ್ಡು ಕಳ್ಕೊಳ್ತಾ ಇದ್ದಾರೆ, ತಪ್ಪು ತಪ್ಪು ಭವಿಷ್ಯವಾಣಿಗಳನ್ನ ಪಡಿತಿದ್ದಾರೆ. ಹಾಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಜ್ಯೋತಿಷ್ಯ ಟೆಕ್ನಿಕಲ್ ಆಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ತಿಳ್ಕೊಬೇಕು. ಕೆಲವ್ರು ಹೇಳ್ತಾರೆ, ಸರ್ ನೀವು ಜ್ಯೋತಿಷ್ರಲ್ವಾ, ಯಾವಾಗ ಸಾಯ್ತಾರ ಅಂತ ಗೊತ್ತಾಗತ್ತಾ, ಲಾಟ್ರಿ ನಂಬರ್ ನಿಮಗೆ ಗೊತ್ತಾಗತ್ತಾ, ಎಲೆಕ್ಷನ್ ಯಾರು ಗೆಲ್ತಾರೆ ಅಂತ ಗೊತ್ತಾಗತ್ತ ಅಂತ ಹೇಳ್ತಿರ್ತಾರೆ. ಜ್ಯೋತಿಷ ಅದನ್ನ ಎಲ್ಲ ಗೊತ್ತಾಗತ್ತೆ ಅನ್ಕೊಂಡಿರ್ತಾರೆ. ಇದು ಹೇಗಿದೆ ಅಂತಂದ್ರೆ, ಡಾಕ್ಟರ್ ಆದವನಿಗೆ ಕಾಯಿಲೆನೆ ಬರಬಾರ್ದು ಅನ್ನೋ ತರ ಇರುತ್ತೆ. ಯಾವುದೇ ವ್ಯಕ್ತಿ ಕರ್ಮದಿಂದ ದೂರ ಹೋಗಕ್ ಸಾಧ್ಯ ಇಲ್ಲ, ಒಂದು. ಮತ್ತೆ ಭವಿಷ್ಯವಾಣಿಗಳನ್ನ ಯಾವುದೇ ವ್ಯಕ್ತಿ ಆಗ್ಲಿ, ಜ್ಯೋತಿಷ್ಯಕ್ಕೊಂದು ಲಿಮಿಟೇಷನ್ ಇದೆ. ಲಾಟ್ರಿ ನಂಬರ್ಗಳು, ಯಾಕೆಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಆಗಿರ್ಬೋದು, ಯಾವುದೇ ಗ್ರಂಥವನ್ನು ತೆಗೆದುಕೊಂಡ್ರೆ ಕರ್ಮಕ್ಕೆ ಅನುಸಾರವಾಗಿ ನಡೆಯೋ ಘಟನೆಗಳನ್ನ, ಮೇನ್ ಪಾಯಿಂಟ್ಸ್ಗಳನ್ನ, ಜೀವನದಲ್ಲಿ ನಡೆಯೋ ಘಟನೆಗಳನ್ನ, ಮೇನ್ ಇವೆಂಟ್ಸ್ ನಾವು ಫೈಂಡ್ ಔಟ್ ಮಾಡ್ಬೋದು. ಬಿಟ್ರೆ ಹಲವಾರು ವಿಚಾರಗಳಲ್ಲಿ ನಾಳೆ ಏನ್ ನಡುತ್ತೆ, ಈ ಕ್ಷಣಕ್ಕೆ ಏನ್ ನಡೀತೆ, ಈ ತರ ಚಿಕ್ಕ ಚಿಕ್ಕ ವಿಷಯಗಳನ್ನ ಜ್ಯೋತಿಷ್ಯದಲ್ಲಿ ನಾವು ತಿಳ್ಕೊಳಕ್ ಆಗಲ್ಲ ಅಂತಲ್ಲ, ತಿಳ್ಕೊಳಕ್ ಬೇಕಾಗಿರುವಂತಹ ಅದರಲ್ಲಿ ರಿಸರ್ಚ್ಗಳಾಗ್ಲಿ ಇನ್ನೊಂದಾಗ್ಲಿ ಇಲ್ಲ. ಯಾವುದೇ ಗೌರ್ಮೆಂಟ್ ಇಂದ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಯಾವುದೇ ಇದಕ್ಕೆ ಸಹಾಯ ಇಲ್ಲ. ಎಷ್ಟೋ ಜನ ದೊಡ್ಡ ದೊಡ್ಡ ಜ್ಯೋತಿಷರುಗಳು, KN ರಾವ್ ಅಂತವರು ಸ್ವಂತ ಖರ್ಚಿನಲ್ಲಿ ರಿಸರ್ಚ್ಗಳನ್ನ ಮಾಡಿ ಕೆಲವು ಪ್ರಿನ್ಸಿಪಲ್ಸ್ ನ ಕೊಟ್ಟಿದ್ದಾರೆ. ಸೊ ಅದ್ರ ಬೇಸ್ ಮೇಲೆ ನಾವು ಭವಿಷ್ಯ ಹೇಳ್ತಾ ಇರುವಂತದ್ದು. ಸೊ ಹಾಗಾಗಿ ಜ್ಯೋತಿಷ ಟೆಕ್ನಿಕಲ್ ಆಗಿ ಹೇಗೆ ವರ್ಕ್ ಮಾಡುತ್ತೆ ಅಂತ ತಿಳ್ಕೊಬೇಕು. ಜೊತೆಯಲ್ಲಿ ಜ್ಯೋತಿಷ ಹತ್ರ ಹೋದಾಗ ನೀವು ಹಿಂದೆ ನಡೆದಿರೋ ಘಟನೆಗಳನ್ನ ನೋಡಿ ಹೇಳಿ ನಿಮ್ಮ ಲಗ್ನವನ್ನ ತಿದ್ದಬೇಕಾಗತ್ತೆ. ಸುಮ್ಮನೆ ನಿಮ್ಮ ರಾಶಿ ಮೇಲೆ ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಮೇಲೆ ಯಾವ ಕಾರಣಕ್ಕೂ ಹೇಳಬಾರ್ದು. ಅದು ಜ್ಯೋತಿಷ ಅಲ್ಲ. ಇದು ಮೊದಲನೇದು. ಎರಡನೇ, ಪರಿಹಾರಗಳನ್ನ ಹೇಳುವಾಗ ಯೂಶುವಲ್ ಆಗಿ ನಾನು ಹೇಳೋ ಹಾಗೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಹೇಳಿರುವಂತಹ ಪರಿಹಾರಗಳನ್ನ ಹೇಳ್ಬೇಕು. ಅದ್ರಲ್ಲಿ ನಿಮಗೆ ಬಡವರಿಗೆ ಶ್ರೀಮಂತರಿಗೆ ಅಂತ ಭೇದ ಭಾವ ಯಾವುದಿಲ್ಲ, ಎಲ್ಲರಿಗೂ ಸಿಂಪಲ್ ಪರಿಹಾರಗಳನ್ನ ಹೇಳಿದ್ದಾರೆ. ಈಗ ಮಂತ್ರ ಜಪಗಳು, ದಾನಗಳು, ಆಮೇಲೆ ಇನ್ನು ಸಿಂಪಲ್ ಆಗಿರುವಂತಹ ಸ್ತೋತ್ರಗಳನ್ನು ಹೇಳೋದ್ರಿಂದ ಕೂಡ ಕರ್ಮದಲ್ಲಿ ಬದಲಾವಣೆ ಆಗುತ್ತೆ ಅಂತ ಋಷಿಗಳೇ ಹೇಳಿದ್ದಾರೆ. ಸೊ ಇದನ್ನ ಮಾಡೋದ್ರಿಂದ ನಮ್ಮ ಇಡೀ ಜೀವನವನ್ನೇ ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲದೆ ಇದ್ರು ಸಹ ಕೆಲವು ಘಟನೆಗಳು ಲೈಫಲ್ಲಿ ನ್ಯೂಟ್ರಲ್ ಆಗ್ಬಹುದು. ಇದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ತಿಳ್ಕೊಂಡಿದ್ದೀನಿ. ಎಷ್ಟೋ ಜನಕ್ಕೆ ಸಮಸ್ಯೆಗಳು ಬಗೆಹರಿದಿದೆ ತಕ್ಕ ಮಟ್ಟಿಗೆ. ಸೊ ಇಷ್ಟು ನನ್ನ ವಿಷಯಗಳು. 2026 ಫೆಬ್ರವರಿ 1ನೇ ತಾರೀಕಿಂದ ವಾರ ಫಲವನ್ನು ನಾವು ನೋಡೋದಾದ್ರೆ, ಈ ಕನ್ಯಾ ರಾಶಿಯವರಿಗೆ ಏನೆಲ್ಲ ಘಟನೆಗಳು ನಡೆಯೋ ಸಾಧ್ಯತೆ ಇದೆ ಅಂತ ನಾನು ಗಮನಿಸೋದಾದ್ರೆ, ಮೊದಲನೇದಾಗಿ ನನಗೆ ತುಂಬಾ ಸ್ಟ್ರೈಕಿಂಗ್ ಆಗಿ ಕಾಣ್ತಾ ಇರುವಂತದ್ದು, ಪಂಚಮ ಭಾವದಲ್ಲಿ ಎಲ್ಲ ಗ್ರಹಗಳು ಕೂತಿರೋದು. ಇದು ಒಂದು ಪ್ರೇಮಿಗಳಲ್ಲಿ ಅನಾವಶ್ಯಕ ಕಿರಿಕಿರಿ, ಜಗಳಗಳು, ಮಾನಸಿಕ ಅಸಂತೋಷ, ಬ್ರೇಕಪ್ಗಳಾಗುವ ಸಾಧ್ಯತೆ ಇರುತ್ತೆ. ಸೊ ನೀವು ಯಾರು ಇಷ್ಟಪಟ್ಟಿದ್ರೆ ಆಲ್ಮೋಸ್ಟ್ ಆ ಕಾನ್ಫ್ಲಿಕ್ಟ್ಸ್ಗಳನ್ನ, ಕಿರಿಕಿರಿಗಳನ್ನ ಅವಾಯ್ಡ್ ಮಾಡಿ. ಅದಾದ್ಮೇಲೆ ಪಂಚಮ ಭಾವ ಮಕ್ಕಳನ್ನು ಕೂಡ ಹೇಳೋದ್ರಿಂದ ನನ್ನ ಪ್ರಕಾರ ಮಕ್ಕಳಿಗೆ ಸಂಬಂಧಪಟ್ಟಂತೆ ಕಿರಿಕಿರಿ, ನೋವು ಉಂಟಾಗೋ ಸಾಧ್ಯತೆ, ಜಗಳಗಳು ಉಂಟಾಗೋ ಸಾಧ್ಯತೆ, ಮನಸ್ತಾಪಗಳು ಉಂಟಾಗುವಂತ ಸಾಧ್ಯತೆ ಬಹಳ ಹೆಚ್ಚಾಗಿ ಕಾಣ್ತಾ ಇದೆ. ಆಮೇಲೆ ಪಂಚಮ ಭಾವ ಅನ್ನೋದು ಎಜುಕೇಶನ್ ರಿಲೇಟೆಡ್ ಆಗಿರುವಂತ ಈ ರಾಶಿ ಹುಟ್ಟಿದಂತವ್ರಿಗೆ ತಾವು ಎಜುಕೇಶನ್ ಅಲ್ಲಿ ಏನಾಗತ್ತೆ ಅಂತಂದ್ರೆ, ಸ್ಟಡೀಸ್ ಅಲ್ಲಿ ಏಕಾಗ್ರತೆ ಕಡಿಮೆ ಆಗ್ಬೋದು, ಕಿರಿಕಿರಿ ಆಗ್ಬೋದು, ಏಕಾಗ್ರತೆ ಸಮಸ್ಯೆ, ಡಿಸ್ಟ್ರಾಕ್ಷನ್ಸ್, ಮನಸ್ಸು ಡೈವರ್ಟ್ ಆಗುವಂತ ಸಾಧ್ಯತೆಗಳು ಈ ಒಂದು ರಾಶಿಯವರಿಗೆ ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು, ಸಪ್ತಮ ಭಾವದಲ್ಲಿರುವಂತ ಶನಿ ಗ್ರಹದಿಂದ ಏನಾಗುತ್ತೆ, ವಿವಾಹ ವಿಳಂಬ, ಟೆನ್ಷನ್ಗಳು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಕಿರಿಕಿರಿ, ಪಾರ್ಟ್ನರ್ಗಳಿಂದ ನೋವು ಆಗುವಂತ ಸಾಧ್ಯತೆ, ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತವ್ರಿಗೆ ಅಷ್ಟು ಅವರಿಗೆ ಪ್ರೊಜೆಕ್ಷನ್ ಸಿಗ್ದಲೇ ಇರ್ಬೋದು ಶನಿ ಗ್ರಹದಿಂದ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. 12ನೇ ಮನೆ ಕೇತು ಇರೋದ್ರಿಂದ ಒಂದೇ ಪಾಸಿಟಿವ್ ಥಿಂಗ್ ಅಂದ್ರೆ ಆಧ್ಯಾತ್ಮಿಕ ವಿಚಾರ. ಬಟ್ ಬಿಸ್ನೆಸ್ ರಿಲೇಟೆಡ್, ನೀವು ವ್ಯವಹಾರದ ರಿಲೇಟೆಡ್, ಜಾಬ್ ರಿಲೇಟೆಡ್ ನೋಡಿದ್ರೆ ಬಿಸ್ನೆಸ್ ಅಲ್ಲಿ ಅಂತಹ ದೊಡ್ಡ ಮಟ್ಟದ ಅನುಕೂಲ ಇಲ್ಲ, ಲಾಭ ಕಡಿಮೆ ಇರುತ್ತೆ. ಅದಕ್ಕೆ ನೀವು ಒಪ್ಕೋಬೇಕಾಗತ್ತೆ, ರೆಡಿ ಆಗ್ಬೇಕಾಗತ್ತೆ, ಮೆಂಟಲಿ ಪ್ರಿಪೇರ್ ಆಗ್ಬೇಕಾಗತ್ತೆ. ಆಮೇಲೆ ಕನ್ಯಾ ರಾಶಿಯವರು ವಿಪರೀತ ಬುದ್ಧಿವಂತರಾಗುತ್ತೆ. ನಿಮ್ಮ ಜಾತಕದಲ್ಲಿ ಏನಾದ್ರು, ಜನ್ಮ ಜಾತಕದಲ್ಲಿ ಬುಧ ಗ್ರಹ ಏನಾದ್ರು ಕನ್ಯಾ ರಾಶಿಯಲ್ಲಿ ಇದ್ರೆ ಎಕ್ಸಲೆಂಟ್ ಇರೋದು, ಭದ್ರಯೋಗ ಅಂತಾರೆ. ಅದೇನಾದ್ರು ನಿಮಗಿದೆ ಅಂದ್ರೆ ಇನ್ನೂ ಚೆನ್ನಾಗಿ ಬೆಳವಣಿಗೆ ನೀವು ನೋಡ್ತೀರ. ಬಟ್ ಈ ಟೈಮ್ ಪೀರಿಯಡ್ ಅಲ್ಲಿ ನೋಡೋದಾದ್ರೆ ಕೋ ಎಜುಕೇಶನ್ ಇದರಲ್ಲೆಲ್ಲ ಸ್ವಲ್ಪ ತಕ್ಕ ಮಟ್ಟಿಗಿನ ಆವರೇಜ್ ಆಗಿರುವಂತಹ ಬದಲಾವಣೆ ಇದೆ. ಆಮೇಲೆ ಪ್ರಾಪರ್ಟಿ ಮಾಡಬೇಕು ಅಂತಿರೋರಿಗೆ ಅಥವಾ ಪ್ರಾಪರ್ಟಿ ತಗೋಬೇಕು ಅಂತಿದ್ದವರಿಗೆ ಒಳ್ಳೆಯ ಅವಕಾಶ ಕನ್ಯಾ ರಾಶಿ ಹುಟ್ಟಿದವರಿಗೆ. ಗುರುಗ್ರಹದ ದೃಷ್ಟಿ ಇದೆ, ಖಂಡಿತವಾಗಲೂ ಗೃಹ ನಿರ್ಮಾಣದ ಅವಕಾಶ ಆಗತ್ತೆ. ಆಮೇಲೆ ಗೃಹ ನಿರ್ಮಾಣದ ಜೊತೆಯಲ್ಲಿ ನಿಮಗೆ
ಗೃಹ ನಿರ್ಮಾಣಕ್ಕೆ ಬೇಕಾದಂತಹ ಕೆಲವು ಬ್ಯಾಂಕ್ ಲೋನ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಬಹಳ ಸಹಜವಾಗಿ ಸುಲಭವಾಗಿ ನಿಮಗೆ ಸಿಗುವಂತ ಸಾಧ್ಯತೆ ಇರುತ್ತೆ. ಗುರುಗ್ರಹದ ಚತುರ್ಥ ಭಾವ ನೋಡೋದ್ರಿಂದ ಯೂಶುವಲ್ ಆಗಿ ಬಹಳ ಕುಟುಂಬದ ಜೊತೆ ಸಂತೋಷ, ನೆಮ್ಮದಿ, ಕುಟುಂಬದವ್ರನ್ನ ಮೀಟ್ ಆಗುವಂತದ್ದು, ಮಾತಾಡುವಂತದ್ದು, ಸಂತೋಷದ ಕ್ಷಣಗಳನ್ನ ಕಳೆಯೋ ಸಾಧ್ಯತೆ ಈ ಕನ್ಯಾ ರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತೆ. ವಿವಾಹದ ಸಾಧ್ಯತೆ ಕಡಿಮೆ. ಸೆಕೆಂಡ್ ಮ್ಯಾರೇಜ್ ಟ್ರೈ ಮಾಡ್ತಿರೋರ್ಗೂ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಹೊಸ ಬಿಸ್ನೆಸ್ ನೀವು ಟ್ರೈ ಮಾಡ್ತಿದ್ರೆ ಹೊಸ ಆಲೋಚನೆಗಳು ನಿಮ್ ತಲೆಯಲ್ಲಿ ಬರ್ಬೋದು. ಜಾಬ್ ಅಲ್ಲಿ ಕೂಡ ಪ್ರೋಗ್ರೆಸ್ ಇಲ್ಲ ಅಂತಲ್ಲ, ಖಂಡಿತವಾಗ್ಲೂ ಇದೆ. ಯಾಕೆಂದ್ರೆ ದಶಮ ಭಾವದಲ್ಲಿ ಗುರುಗ್ರಹ ಇರೋದ್ರಿಂದ ಹೊಸ ಜಾಬ್ ಟ್ರೈ ಮಾಡ್ತಿರೋರು, ಹೊಸ ಉದ್ಯೋಗ ಟ್ರೈ ಮಾಡ್ತಿರೋರು, ಪ್ರಮೋಷನ್ ಟ್ರೈ ಮಾಡ್ತಿರೋರು ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಮತ್ತೆ ಟ್ರಾನ್ಸ್ಫರ್ ಟ್ರೈ ಮಾಡ್ತಿರೋರಿಗೆ ಕೇತು ಗ್ರಹದ ಪರಿಣಾಮದಿಂದ ಟ್ರಾನ್ಸ್ಫರ್ ಕೂಡ ಸಿಗೋ ಸಾಧ್ಯತೆ ಈ ಒಂದು ಕನ್ಯಾ ರಾಶಿಯವರಿಗೆ ಇರುತ್ತೆ ಅಂತ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಪಾಸಿಟಿವ್ ಆಗಿದೆ ಕನ್ಯಾ ರಾಶಿಯವರಿಗೆ ಅಂತ ಹೇಳ್ಬೋದು. 6ನೇ ಮನೆಯಲ್ಲಿರುವಂತ ರಾಹು ಸಾಲವನ್ನ ಜಾಸ್ತಿ ಕ್ರಿಯೇಟ್ ಮಾಡಬಹುದು, ರೋಗಗಳನ್ನ ಕ್ರಿಯೇಟ್ ಮಾಡೋ ಸಾಧ್ಯತೆ ಇರುತ್ತೆ. ಜಾಗ್ರತೆಯಿಂದ ಇರಿ. ಫಿಸಿಕಲ್ ಆಕ್ಟಿವಿಟೀಸು ಇಂಥದ್ದೆಲ್ಲ ಬಹಳ, ಯಾಕೆಂದ್ರೆ ಬುಧ ಈ ರಾಶಿಯಲ್ಲಿ ಹುಟ್ಟಿದವ್ರಿಗೆ ಸ್ವಲ್ಪ ನರ್ವಸ್ ಪ್ರಾಬ್ಲಮ್ಗಳು ಜಾಸ್ತಿ, ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೋಬಹುದು. ಜ್ಯೋತಿಷ್ಯದಲ್ಲಿ ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಹಾಗಾಗಿ ನಾನು ಯಾವಾಗಲೂ ಇಂಟ್ರಡಕ್ಷನ್ ಹೇಳ್ತಾ ಇರ್ತೀನಿ, ಜ್ಯೋತಿಷ್ ಹತ್ರ ಹೋಗ್ಬೇಕಾದ್ರೆ ಸರಿಯಾಗಿ ತಿಳ್ಕೊಂಡು ಹೋಗಿ ಅವ್ರ ಬಗ್ಗೆ ಏನು ಓದಿದ್ದಾರೆ ಏನು ಅಂತೇಳಿ. ಸೊ ಇಲ್ಲಿ ಮುಖ್ಯವಾಗಿ ಜಾತಕವನ್ನ ತುಂಬಾ ತರದಲ್ಲಿ ನಾವು ಅನಲೈಸ್ ಮಾಡ್ಬೇಕಾಗತ್ತೆ. ರಾಶಿ ಚಾರ್ಟ್ ಬೇರೆ, ನವಾಂಶ ಬೇರೆ, ಉದ್ಯೋಗ ನೋಡ್ಬೇಕಾದ್ರೆ ದಶಾಂಶ ನೋಡ್ಬೇಕು. ಇದ್ರ ಜೊತೆಯಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ ಹಸ್ತರೇಖೆಗಳನ್ನ ಅದಕ್ಕೆ ಮ್ಯಾಚ್ ಮಾಡ್ತೀನಿ. ನನ್ನ ಪ್ರಿಡಿಕ್ಷನ್ ಕ್ಲಿಯರ್ ಆಗಿರ್ಲಿ ಅಂದಿಲ್ಲ. ಹಸ್ತರೇಖೆಗಳಲ್ಲಿ ಟೈಮ್ ಪೀರಿಯಡ್, ಜಾತಕದಲ್ಲಿ ಟೈಮ್ ಪೀರಿಯಡ್, ಪ್ರಶ್ನೆ ಶಾಸ್ತ್ರ ನೋಡಿ, ಈ ಮೂರನ್ನು ನಾವು ಕಂಬೈನ್ ಮಾಡಿದಾಗ ಈ ಘಟನೆ ನಡೆಯುತ್ತೆ ಅನ್ನೋದಕ್ಕೆ ನಮಗೆ 90% ನಮಗೆ ಇಂಡಿಕೇಶನ್ ಸಿಗುತ್ತೆ. ಆ ಬಗೆಯಲ್ಲಿ ಸೈಂಟಿಫಿಕ್ ಆಗಿ ಮ್ಯಾಚ್ ಮಾಡ್ಬೇಕು. ಇದನ್ನ ಕೆಲವರು ಜಾತಕನ 10 ನಿಮಿಷದಲ್ಲೇ ಇಡೀ ಮನೆಯವರೆಲ್ಲ ಹೇಳ್ತಿರ್ತಾರೆ, ಅದನ್ನ ಯಾವ ಕಾರಣ ನಂಬಬೇಡಿ. ಜಾತಕ ನೋಡೋಕೆ ಟೈಮ್ ಹಿಡಿಯುತ್ತೆ. ಅದು ಟೈಮ್ಗೆ ಆ ತಾಳ್ಮೆ ಕೇಳೋರ್ಗೂ ಇರಬೇಕು. ಜ್ಯೋತಿಷಿಗೆ ನೀವು ಟೈಮ್ ಕೊಡಬೇಕು. ನನಗೆ ಹೇಳ್ತಿರ್ತಾರೆ, ಸರ್ ನೀವು ಇಷ್ಟೆಲ್ಲ ನೀವು ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದೀರಾ, ನಿಮಗೆ ತುಂಬಾ ದುಡ್ಡು ಸಿಗಲಿ ಅಂತ ನೀವು ಮಾಡ್ತಿದ್ದೀರಾ ಅಂತಾರೆ. ನಾನು ಒಂದ್ ದಿನಕ್ಕೆ 10 ಜನಕ್ಕೂ ಕನ್ಸಲ್ಟೇಷನ್ ಕೊಡೋಕ್ಕಾಗಲ್ಲ. ಭಾರತದಲ್ಲಿರೋ ಜನಸಂಖ್ಯೆ ಎಷ್ಟು, ನಾನು ಎಲ್ರಿಗೂ ಕನ್ಸಲ್ಟೇಷನ್ ಕೊಡೋಕ್ಕಾಗಲ್ಲ. ಇದೇನಂದ್ರೆ ನಾವು ಲಿಮಿಟೆಡ್ ಜನಗಳಿಗೆ ಲಿಮಿಟೆಡ್ ಜಾತಕಗಳನ್ನ ಮಾತ್ರ ನೋಡಬಹುದು. ಹಾಗಾಗಿ ಇದು ಬಿಸ್ನೆಸ್ ಪರ್ಪಸ್ಸಿಗಲ್ಲ, ಒಂದು ಒಳ್ಳೆಯ ವಿಷಯಗಳು ತಿಳಿಸೋಣ ಅಂತೇಳಿ ಅಷ್ಟೇ. ಇದಕ್ಕೋಸ್ಕರ ನೀವು ಭೈರವಿ ಅಷ್ಟೊಂದು ಸಂಪರ್ಕ ಮಾಡಿದ್ರೆ ನಿಮಗೆ ಜಾತಕವನ್ನು ಈ ಬಗೆಯಲ್ಲಿ ನೋಡಿ ನಾನು ಮಾತಾಡ್ತೀನಿ. ನಮಸ್ಕಾರ.